ಅಲ್ಲಿನ ಜನರ ನಾಡಿ ಮಿಡಿತವನ್ನ ಅರಿತಿರೋ ಚಡ್ಡಾ ಕಾಂಗ್ರೆಸ್ ಸೇರ್ಕೊಂಡ್ರೆ ಪಂಜಾಬ್ನಲ್ಲಿ ಪಕ್ಷಕ್ಕೆ ಆನೆ ಬಲ ಬಂದಂತಾಗುತ್ತೆ. ಪಂಜಾಬ್ ಮುಖ್ಯಮಂತ್ರಿ ಅಭ್ಯರ್ಥಿಯಾಗೋ ಚಾನ್ಸಸ್ ಕೂಡ ಸಿಗಬಹುದು. ರಾಘವ್ ಚಡ್ಡಾ ಕಾಂಗ್ರೆಸ್ ಸೇರಿದ್ರೆ ಅದು ಭಾರತೀಯ ರಾಜಕೀಯದ ಅತ್ಯಂತ ದೊಡ್ಡ ಪೊಲಿಟಿಕಲ್ ಶಿಫ್ಟ್ ಆಗುತ್ತೆ. ರಾಜಕೀಯದಲ್ಲಿ ಮಿಂಚಿನ ಸಂಚಲನ ಮೂಡಿಸಿದ ಈ ಯುವ ನಾಯಕನ ಮುಂದಿನ ನಡೆ ಈಗ ದೇಶದ ಗಮನ ಸೆಳೀತಾ ಇದೆ. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ದೆಹಲಿ ರಾಜಕೀಯದಲ್ಲಿ ಈಗ ಸಂಚಲನ ಮೂಡಿಸಿರೋದು ಆಮ್ ಆದ್ಮಿ ಪಾರ್ಟಿಯ ಯುವ ಮುಖ ರಾಘವ್ ಚಡ್ಡಾ ಅವರ ಮೌನ ಅಂತ ಹೇಳಬಹುದು. ಒಂದು ಕಾಲದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಬಲಗೈ ಭಂಟನಂತಿದ್ದ, ಸಂಸತ್ನಲ್ಲಿ ಗುಡುಕ್ತಾ ಇದ್ದ ಈ ನಾಯಕ ಈಗ ಪಕ್ಷದಲ್ಲೇ ಮೂಲೆ ಗುಂಪಾಗ್ಬಿಟ್ರ. ರಾಜ್ಯಸಭೆಯ ಉಪನಾಯಕನ ಸ್ಥಾನದಿಂದ ಅವರನ್ನ ಯಾಕೆ ತೆಗೆದುಹಾಕಲಾಯಿತು? ರಾಘವ್ ಚಡ್ಡಾ ಅವರ ಮುಂದಿನ ನಡೆಯಾದ್ರೂ ಏನು? ಬಿಜೆಪಿಗೆ ಹೋಗ್ತಾರಾ, ಕಾಂಗ್ರೆಸ್ ಸೇರ್ಕೊಳ್ತಾರಾ, ಅಥವಾ ಹೊಸ ಹಾದಿಯನ್ನೇನಾದ್ರೂ ಹಿಡಿತಾರಾ? ವಿಷಯ ಶುರುವಾಗೋದು ಇತ್ತೀಚಿನ ರಾಜ್ಯಸಭೆಯ ಬೆಳವಣಿಗೆಯಿಂದ. ಆಮ್ ಆದ್ಮಿ ಪಾರ್ಟಿ ರಾಘವ್ ಚಡ್ಡಾ ಅವರನ್ನ ರಾಜ್ಯಸಭೆಯ ಉಪನಾಯಕನ ಸ್ಥಾನದಿಂದ ದಿಢೀರಂತ ತೆಗೆದುಹಾಕ್ತು. ಅವರ ಜಾಗಕ್ಕೆ ಪಂಜಾಬ್ ಸಂಸದ ಅಶೋಕ್ ಮಿತ್ತಲ್ ಅವರನ್ನ ನೇಮಕ ಮಾಡಿತು. ಇಷ್ಟು ಮಾತ್ರ ಅಲ್ಲ, ಸಂಸತ್ನಲ್ಲಿ ಮಾತನಾಡೋದಕ್ಕೂ ಕೂಡ ಚಡ್ಡಾ ಅವರಿಗೆ ಸಮಯ ಕೊಡಬಾರದು ಅಂತ ಎಎಪಿ ರಾಜ್ಯಸಭಾ ಸಚಿವಾಲಯಕ್ಕೆ ಪತ್ರ ಕೂಡ ಬರೆದಿದೆ. ಅಂದ್ರೆ ನೀವೇ ಯೋಚನೆ ಮಾಡಿ, ಪಕ್ಷದ ಒಳಗಡೆ ಈ ಪರಿಸ್ಥಿತಿ ಎಷ್ಟೊಂದು ಗಂಭೀರವಾಗಿದೆ ಅಂತ. ಪಕ್ಷದ ಮೂಲಗಳ ಪ್ರಕಾರ ರಾಘವ್ ಚಡ್ಡಾ ಅವರು ಪಂಜಾಬ್ನ ಸಮಸ್ಯೆಗಳ ಬಗ್ಗೆ ಸಂಸತ್ನಲ್ಲಿ ಧ್ವನಿ ಎತ್ತುತ್ತಾ ಇಲ್ಲ, ಹಾಗೆ ಪಕ್ಷದ ಪ್ರತಿಭಟನೆಗಳಿಂದ ದೂರ ಉಳ್ಕೊಳ್ತಾ ಇದ್ದಾರೆ ಅನ್ನೋ ಆರೋಪ ಇದೆ. ಆದ್ರೆ ರಾಘವ್ ಚಡ್ಡಾ ಸುಮ್ಮನೆ ಅಂತೂ ಕೂತಿಲ್ಲ. ಇತ್ತೀಚೆಗಷ್ಟೇ ಅವರು ಸೋಷಿಯಲ್ ಮೀಡಿಯಾದಲ್ಲಿ ದ 48 ಲಾಸ್ ಆಫ್ ಪವರ್ ಪುಸ್ತಕ ಓದ್ತಾ ಇರೋ ಫೋಟೋ ಹಾಕಿ ನೆವರ್ ಔಟ್ಶೈನ್ ದ ಮಾಸ್ಟರ್, ಅಂದ್ರೆ ಯಜಮಾನನಿಗಿಂತ ಹೆಚ್ಚು ಮಿಂಚಬೇಡ ಅನ್ನೋ ಅರ್ಥಪೂರ್ಣ ಸಂದೇಶ ಕೊಟ್ಟಿದ್ದಾರೆ. ಅಂದ್ರೆ ಕೇಜ್ರಿವಾಲ್ ಅವರಿಗಿಂತ ಹೆಚ್ಚು ಫೇಮಸ್ ಆಗ್ತಾ ಇರೋದೇ ಇವರಿಗೆ ಮುಳುವಾಯ್ತಾ ಅನ್ನೋ ಸಂಶಯ ಈಗ ಎಲ್ಲರನ್ನೂ ಕಾಡ್ತಾ ಇದೆ. ಇನ್ನು ಎಲ್ಲರ ಕಣ್ಣು ರಾಘವ್ ಚಡ್ಡಾ ಅವರ ಮುಂದಿನ ಹೆಜ್ಜೆ ಏನಿರಬಹುದು ಅನ್ನೋದ್ರ ಮೇಲಿದೆ. ಇಲ್ಲಿ ನಮ್ಗೆ 3 ಪ್ರಮುಖ ಸಾಧ್ಯತೆಗಳು ಕಾಣಿಸುತ್ತೆ. ಒಂದು, ಬಿಜೆಪಿ ಸೇರ್ಪಡೆ ಅನ್ನೋದು, ಕಾಂಗ್ರೆಸ್ ಸೇರ್ಪಡೆ ಅನ್ನೋದು, ಅಥವಾ ಇನ್ನೇನಾದ್ರೂ ಹಾದಿ ಹಿಡಿತಾರಾ ಅನ್ನೋದು. ಇಲ್ಲಿ ಬಿಜೆಪಿ ಸೇರ್ಪಡೆ ಅಂತ ಬಂದಾಗ ದೆಹಲಿ ಬಿಜೆಪಿ ನಾಯಕರು ಚಡ್ಡಾ ಅವರ ಪರವಾಗಿನೇ ಬ್ಯಾಟ್ ಬೀಸ್ತಾ ಇದ್ದಾರೆ. ಇದು ಚಡ್ಡಾ ಕಮಲಪಾಳೆಯ ಸೇರೋ ಮುನ್ಸೂಚನೆನಾ? ಗೊತ್ತಿಲ್ಲ. ಇಲ್ಲಿ ಬಿಜೆಪಿಗೆ ಚಡ್ಡಾ ಅವರಿಂದ ಸಿಗೋ ಲಾಭಗಳೇನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಬಿಜೆಪಿಗೆ ಯಾಕೆ ರಾಘವ್ ಚಡ್ಡಾ ಬೇಕು ಅನ್ನೋದನ್ನ ಹೇಳೋದಾದ್ರೆ, ಬಿಜೆಪಿಗೆ ದೆಹಲಿಯಲ್ಲಿ ಒಬ್ಬ ಯುವ, ವಿದ್ಯಾವಂತ ಹಾಗೆ ಪ್ರಭಾವಶಾಲಿ ಪಂಜಾಬಿ ಮುಖದ ಅವಶ್ಯಕತೆ ಅಂತೂ ಇದೆ. ಇಲ್ಲಿ ಪಂಜಾಬಿ ವೋಟ್ ಬ್ಯಾಂಕ್ ಅಂತ ಬಂದಾಗ ದೆಹಲಿಯ ದೊಡ್ಡ ಮಟ್ಟದ ಪಂಜಾಬಿ ಮತದಾರರನ್ನ ಸೆಳೆಯೋದಕ್ಕೆ ಚಡ್ಡಾ ಒಳ್ಳೆಯ ಆಪ್ಷನ್ ಆಗ್ತಾರೆ. ಇನ್ನು ಕೇಜ್ರಿವಾಲ್ ಅವರ ಅತ್ಯಂತ ನಿಕಟವರ್ತಿಯೇ ಪಕ್ಷವನ್ನ ಬಿಟ್ಬಿಟ್ರೆ ಅದು ಆಮ್ ಆದ್ಮಿ ಪಾರ್ಟಿಯ ನೈತಿಕತೆಗೆ ಬೀಳೋ ಒಂದು ದೊಡ್ಡ ಪೆಟ್ಟಾಗುತ್ತೆ. ಭ್ರಷ್ಟಾಚಾರದ ವಿರುದ್ಧ ಹೋರಾಡಿ ಬಂದ ಪಕ್ಷದಲ್ಲೇ ಭ್ರಷ್ಟಾಚಾರ ಇದೆ ಅಂತ ಚಡ್ಡಾ ಮೂಲಕ ಬಿಜೆಪಿ ಹೇಳಿಸಬಹುದು. ಇದ್ರ ಜೊತೆಗೆ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ ಕೂಡ ಇರುತ್ತೆ. ಈಗ ರಾಘವ್ ಚಡ್ಡಾ ಅವರ ವಿಷಯಕ್ಕೆ ಬರೋದಾದ್ರೆ, ಬಿಜೆಪಿಗೆ ಅವರೇನಾದ್ರೂ ಹೋದ್ರೆ ಮುಂದಿನ ಭವಿಷ್ಯ ಹೇಗಿರುತ್ತೆ ಅನ್ನೋದಾದ್ರೆ, ಪಾಸಿಟಿವ್ ಸೈಡ್ ಇಂದ ನೋಡೋದಾದ್ರೆ ಬಿಜೆಪಿಯಲ್ಲಿ ಅವರಿಗೆ ರಾಷ್ಟ್ರ ಮಟ್ಟದ ದೊಡ್ಡ ಜವಾಬ್ದಾರಿ ಸಿಗಬಹುದು. ಕೇಂದ್ರ ಸಚಿವ ಸಂಪುಟದಲ್ಲಿ ಸ್ಥಾನ ಅಥವಾ ಪಂಜಾಬ್ ಬಿಜೆಪಿಯ ಸಾರಥ್ಯ ವಹಿಸೋ ಅವಕಾಶ ಸಿಕ್ಕರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಇನ್ನು ತನಿಖಾ ಸಂಸ್ಥೆಗಳ ಕಿರುಕುಳದಿಂದನೂ ಅವರಿಗೆ ಮುಕ್ತಿ ಸಿಗಬಹುದು. ಇನ್ನು ನೆಗೆಟಿವ್ ಸೈಡ್ ಅಂತ ನೋಡೋದಾದ್ರೆ, ಇಲ್ಲಿ ಒಂದು ಅಪಾಯ ಅಂತೂ ಇದ್ದೇ ಇದೆ. ಎಎಪಿಯಲ್ಲಿ ಚಡ್ಡಾ ಅವರು ನಂಬರ್ 2 ಅಥವಾ ನಂಬರ್ 3 ನಾಯಕರಾಗಿದ್ರು. ಬಿಜೆಪಿಯಂತಹ ದೊಡ್ಡ ಸಮುದ್ರದಲ್ಲಿ ಅವರು ಕೇವಲ ಒಬ್ಬ ಸಾಮಾನ್ಯ ನಾಯಕರಾಗಿ ಉಳಿದು ಹೋಗೋ ಭಯ ಕೂಡ ಇದೆ. ಹಿಮಂತ ಬಿಸ್ವಾ ಶರ್ಮಾ ಅವರಂತೆ ಮಿಂಚುತ್ತಾರಾ ಅಥವಾ ಬೇರೆ ಪಕ್ಷಗಳಿಂದ ಬಂದವರಂತೆ ಮೂಲೆ ಗುಂಪಾಗ್ತಾರಾ ಅನ್ನೋದೇ ದೊಡ್ಡ ಪ್ರಶ್ನೆ. ರಾಘವ್ ಚಡ್ಡಾ ಅವರು ಇಲ್ಲಿ ತನಕ ಬಿಜೆಪಿಯನ್ನ ಹಾಗೆ ಪ್ರಧಾನಿ ಮೋದಿ ಅವರನ್ನ ಕಟುವಾಗಿ ಟೀಕೆ ಮಾಡ್ತಾ ಬಂದವರು. ರಾಜ್ಯಸಭೆಯಲ್ಲಿ ಅವರು ಭಾಷಣ ಮಾಡ್ತಾ ಇರಬೇಕಾದ್ರೆ ವಿಚಾರಗಳೆಲ್ಲವೂ ಕೂಡ ಒಂದ್ ರೀತಿ ಬಿಜೆಪಿಯ ವಿರುದ್ಧನೇ ಇರ್ತಾ ಇತ್ತು. ಈಗ ದಿಢೀರಾಗಿ ಅದೇ ಪಕ್ಷ ಸೇರ್ಕೊಂಡ್ರೆ ಅವರ ಮತದಾರರು ಹಾಗೆ ಬೆಂಬಲಿಗರು ಇದನ್ನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ? ಅವರ ಕ್ರೆಡಿಬಿಲಿಟಿ ಅಥವಾ ವಿಶ್ವಾಸಾರ್ಹತೆಗೆ ಧಕ್ಕೆ ಉಂಟಾಗುವ ಸಾಧ್ಯತೆಯಂತೂ ಇದ್ದೇ ಇದೆ. ಒಟ್ನಲ್ಲಿ ಹೇಳೋದಾದ್ರೆ, ರಾಘವ್ ಚಡ್ಡಾ ಬಿಜೆಪಿಗೆ ಸೇರ್ಪಡೆಯಾದರೆ ಅದು ದೆಹಲಿ ರಾಜಕೀಯದ ಬಿಗ್ ಬ್ಯಾಂಗ್ ಕ್ಷಣ ಆಗುತ್ತೆ. ಇದು ಅವರಿಗೆ ಅಧಿಕಾರ ಹಾಗೆ ರಕ್ಷಣೆ ಕೊಡಬಹುದು. ಆದ್ರೆ ಅರವಿಂದ್ ಕೇಜ್ರಿವಾಲ್ ಅವರಂತಹ ಗುರುವನ್ನ ತೊರೆದ ಬಂಡಾಯಗಾರ ಅನ್ನೋ ಹಣೆಪಟ್ಟಿ ಕೂಡ ಅಂಟ್ಕೊಳ್ಳುತ್ತೆ. ರಾಜಕೀಯದಲ್ಲಿ ಯಾವುದೂ ಶಾಶ್ವತ ಅಲ್ಲ, ಯಾವುದೂ ಅಸಾಧ್ಯನೂ ಅಲ್ಲ. ಸೊ ಏನಾಗುತ್ತೆ ಬಿಜೆಪಿಯ ವಿಚಾರದಲ್ಲಿ? ಬಿಜೆಪಿಗೆ ಹೋಗೋ ವಿಚಾರದಲ್ಲಿ ಯೋಚನೆ ಮಾಡ್ತಾರಾ? ನೋಡೋಣ. ಇನ್ನೊಂದು ಕಡೆ ಕಾಂಗ್ರೆಸ್ನ ಪ್ಲಾನ್ ಅಂತ ಬರೋದಾದ್ರೆ, ಇಂಡಿಯಾ ಒಕ್ಕೂಟದಲ್ಲಿ ಎಎಪಿ ಜೊತೆಗಿದ್ರೂ ರಾಘವ್ ಚಡ್ಡಾ ಅವರು ವೈಯಕ್ತಿಕವಾಗಿ ಕಾಂಗ್ರೆಸ್ ನಾಯಕರ ಜೊತೆ ಒಂದು ಒಳ್ಳೆ ಸಂಪರ್ಕ ಇಟ್ಕೊಂಡಿದ್ದಾರೆ.
ಮೊದಲನೇದಾಗಿ ಕಾಂಗ್ರೆಸ್ಗೆ ರಾಘವ್ ಚಡ್ಡಾ ಅವರಂತಹ ನಾಯಕನ ಅವಶ್ಯಕತೆ ಅಂತೂ ತುಂಬಾ ಇದೆ. ಯಾಕಂದ್ರೆ ಯುವ ನಾಯಕತ್ವದ ಕೊರತೆ ಅಂತೂ ಕಾಂಗ್ರೆಸ್ನಲ್ಲಿ ಎದ್ದು ಕಾಣಿಸ್ತಾ ಇದೆ, ಅದರಲ್ಲೂ ದೆಹಲಿ ಮಟ್ಟಿಗೆ. ದೆಹಲಿ ಹಾಗೆ ಪಂಜಾಬ್ನಲ್ಲಿ ಕಾಂಗ್ರೆಸ್ಗೆ ಒಬ್ಬ ಪ್ರಭಾವಶಾಲಿ ವಿದ್ಯಾವಂತ ಯುವ ಮುಖದ ಅವಶ್ಯಕತೆ ಇದೆ. ರಾಘವ್ ಚಡ್ಡಾ ಆ ಜಾಗವನ್ನ ಕಂಪ್ಲೀಟ್ ಮಾಡಬಹುದು, ಫುಲ್ಫಿಲ್ ಮಾಡಬಹುದು. ಇನ್ನು ಡೇಟಾ ಹಾಗೆ ತರ್ಕದ ಮಾತು ಅಂತ ಬಂದಾಗ ರಾಹುಲ್ ಗಾಂಧಿ ಅವರ ತಂಡಕ್ಕೆ ಅಂಕಿ ಅಂಶಗಳೊಂದಿಗೆ ಸಂಸತ್ನಲ್ಲಿ ಹಾಗೆ ಮಾಧ್ಯಮಗಳಲ್ಲಿ ಮಾತನಾಡಬಲ್ಲ ಚತುರ ನಾಯಕರ ತಂಡ ಬೇಕಾಗಿದೆ. ಚಡ್ಡಾ ಅದರಲ್ಲಿ ಎಕ್ಸ್ಪರ್ಟ್. ಪಂಜಾಬ್ ಫ್ಯಾಕ್ಟರ್ ಅಂತ ನೋಡೋದಾದ್ರೆ ಪಂಜಾಬ್ನಲ್ಲಿ ಕಾಂಗ್ರೆಸ್ಗೆ ಮತ್ತೆ ಪುಟಿದೇಳೋದಕ್ಕೆ ರಾಘವ್ ಚಡ್ಡಾ ಹೆಲ್ಪ್ಫುಲ್ ಆಗೇ ಆಗ್ತಾರೆ. ಅಲ್ಲಿನ ಜನರ ನಾಡಿ ಮಿಡಿತವನ್ನ ಅರಿತಿರೋ ಚಡ್ಡಾ ಕಾಂಗ್ರೆಸ್ ಸೇರ್ಕೊಂಡ್ರೆ ಪಂಜಾಬ್ನಲ್ಲಿ ಪಕ್ಷಕ್ಕೆ ಆನೆ ಬಲ ಬಂದಂತಾಗುತ್ತೆ. ಇನ್ನು ಲಾಭ ಅಥವಾ ಸಂಕಷ್ಟ ಕಾಂಗ್ರೆಸ್ ಸೇರಿದ್ರೆ ಅನ್ನೋ ವಿಚಾರದಲ್ಲಿ ನೋಡೋದಾದ್ರೆ ಈಗ ರಾಘವ್ ಚಡ್ಡಾ ಅವರ ವೈಯಕ್ತಿಕ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದಾದ್ರೆ ರಾಷ್ಟ್ರ ಮಟ್ಟದ ವೇದಿಕೆ ಅಂತೂ ಸಿಕ್ಕೇ ಸಿಗುತ್ತೆ. ಎಎಪಿ ಪ್ರಾದೇಶಿಕ ಪಕ್ಷವಾಗಿ ಉಳ್ಕೊಂಡಿದೆ, ಆದ್ರೆ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ. ಕಾಂಗ್ರೆಸ್ ಸೇರ್ಕೊಂಡ್ರೆ ಚಡ್ಡಾ ಅವರಿಗೆ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಜವಾಬ್ದಾರಿಗಳು ಸಿಗಬಹುದು. ಭವಿಷ್ಯದಲ್ಲಿ ಕೇಂದ್ರ ಸಚಿವ ಅಥವಾ ಪಂಜಾಬ್ ಮುಖ್ಯಮಂತ್ರಿ ಅಭ್ಯರ್ಥಿಯಾಗೋ ಚಾನ್ಸಸ್ ಕೂಡ ಸಿಗಬಹುದು. ಇನ್ನು ಸೈದ್ಧಾಂತಿಕ ಸಾಮ್ಯತೆ ಅಂತ ಬಂದಾಗ ಬಿಜೆಪಿ ಸೇರೋದಕ್ಕಿಂತ ಕಾಂಗ್ರೆಸ್ ಸೇರೋದು ಚಡ್ಡಾ ಅವರಿಗೆ ಈಸಿ. ಯಾಕಂದ್ರೆ ಅವರು ಇಲ್ಲಿ ತನಕ ಪ್ರತಿಪಾದಿಸಿರೋ ಸೆಕ್ಯುಲರಿಸಂ ಹಾಗೆ ಸಂವಿಧಾನ ಉಳಿಸಿ ಅನ್ನೋ ತತ್ವ ಕಾಂಗ್ರೆಸ್ಗೆ ಹತ್ತಿರ ಆಗಿದೆ. ಹೀಗಾಗಿ ಅವರು ಮತದಾರರಿಗೆ ಉತ್ತರ ಕೊಡೋದು ಈಸಿ ಆಗುತ್ತೆ. ಆದ್ರೆ ಇದು ಅಷ್ಟೊಂದು ಈಸಿ ಅಲ್ಲ. ಕಾಂಗ್ರೆಸ್ನಲ್ಲಿ ಈಗಾಗಲೇ ಹಿರಿಯ ನಾಯಕರ ದೊಡ್ಡ ದಂಡೆ ಇದೆ. ಹೊರಗಡೆಯಿಂದ ಬಂದಂತಹ ಚಡ್ಡಾ ಅವರಿಗೆ ಕಾಂಗ್ರೆಸ್ನ ಹಳಬರು ಎಷ್ಟು ಸಹಕಾರ ನೀಡ್ತಾರೆ ಅನ್ನೋದು ಕೂಡ ಇಲ್ಲಿ ಯೋಚನೆ ಮಾಡಬೇಕು. ಜೊತೆಗೆ ಕೇಜ್ರಿವಾಲ್ ಅವರನ್ನ ಬಿಟ್ಟು ಬಂದ ಅವಕಾಶವಾದಿ ಅನ್ನೋ ಟೀಕೆಯನ್ನ ಕೂಡ ಅವರು ಫೇಸ್ ಮಾಡಬೇಕಾಗತ್ತೆ. ಪಂಜಾಬ್ ಕಾಂಗ್ರೆಸ್ ನಾಯಕರು ಚಡ್ಡಾ ಸೇರ್ಪಡೆಯನ್ನ ಒಪ್ಕೊಳ್ತಾರಾ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ. ಒಟ್ಟಾರೆ ಹೇಳೋದಾದ್ರೆ ರಾಘವ್ ಚಡ್ಡಾ ಕಾಂಗ್ರೆಸ್ ಸೇರಿದ್ರೆ ಅದು ಭಾರತೀಯ ರಾಜಕೀಯದ ಅತ್ಯಂತ ದೊಡ್ಡ ಪೊಲಿಟಿಕಲ್ ಶಿಫ್ಟ್ ಆಗುತ್ತೆ. ಇದು ಅವರಿಗೆ ಹೊಸ ಜೀವ ಕೊಡಬಹುದು ಅಥವಾ ಹಿರಿಯ ನಾಯಕರ ನಡುವೆ ಅವರ ಅಸ್ತಿತ್ವಕ್ಕೆ ಸವಾಲು ಕೂಡ ಆಗಬಹುದು. ರಾಘವ್ ಚಡ್ಡಾ ಬಳಿ ಇನ್ನೊಂದು ಆಯ್ಕೆ ಅಂತ ಅಂದ್ರೆ ಸ್ವತಂತ್ರ ಹಾದಿಯನ್ನ ಹುಡುಕೋದು ಅಥವಾ ಮೌನ ವಹಿಸೋದಾ ಅಂತ. ಚಡ್ಡಾ ಅವರು ಸದ್ಯಕ್ಕೆ ಮೌನವಾಗಿದ್ದಾರೆ. ಪರಿಸ್ಥಿತಿಯನ್ನ ಅವಲೋಕಿಸಿ ಸರಿಯಾದ ಟೈಮ್ಗೆ ಸಿಡಿಯೋ ಸಾಧ್ಯತೆ ಅಂತೂ ಇದ್ದೇ ಇದೆ. ಸೈಲೆನ್ಸ್ಡ್ ಬಟ್ ನಾಟ್ ಡಿಫೀಟೆಡ್ ಅಂದ್ರೆ ಮೌನವಾಗಿದ್ದೀನಿ ಆದ್ರೆ ಸೋತಿಲ್ಲ ಅನ್ನೋ ಅವರ ಮಾತೆ ಇದಕ್ಕೆ ಸಾಕ್ಷಿ ಅನ್ನಿಸ್ಕೊಳ್ಳುತ್ತೆ. ಪಕ್ಷ ಸ್ಥಾಪನೆಯಾದ ದಿನದಿಂದ ಕೇಜ್ರಿವಾಲ್ ನೆರಳಿನಲ್ಲಿದ್ದ ಚಡ್ಡಾ ಈಗ ತಮ್ಮದೇ ಪಕ್ಷದ ವಿರುದ್ಧ ಹೋರಾಡೋ ಸ್ಥಿತಿಗೆ ಬಂದಿದ್ದಾರೆ. ಕೇಜ್ರಿವಾಲ್ ಜೈಲಿಗೆ ಹೋದಾಗ ಚಡ್ಡಾ ವಿದೇಶದಲ್ಲಿದ್ರು ಅನ್ನೋದು ಪಕ್ಷದ ಕೆಲವರಿಗೆ ಅಸಮಾಧಾನ ತರಿಸಿತ್ತು. ಆದ್ರೆ ಈಗಿನ ಬೆಳವಣಿಗೆ ನೋಡಿದ್ರೆ ಇದು ಕೇವಲ ಅಸಮಾಧಾನ ಅಲ್ಲ, ದೊಡ್ಡ ಮಟ್ಟದ ರಾಜಕೀಯ ಸಂಘರ್ಷ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಒಟ್ನಲ್ಲಿ ರಾಘವ್ ಚಡ್ಡಾ ಅವರ ರಾಜಕೀಯ ಜೀವನ ಈಗ ಒಂದು ದೊಡ್ಡ ತಿರುವಿನಲ್ಲಿದೆ. ಚಾರ್ಟೆಡ್ ಅಕೌಂಟೆಂಟ್ ಆಗಿ ವೃತ್ತಿ ಆರಂಭ ಮಾಡಿ ರಾಜಕೀಯದಲ್ಲಿ ಮಿಂಚಿನ ಸಂಚಲನ ಮೂಡಿಸಿದ ಈ ಯುವ ನಾಯಕನ ಮುಂದಿನ ನಡೆ ಈಗ ದೇಶದ ಗಮನ ಸೆಳೀತಾ ಇದೆ. ನಿಮ್ಗೆ ಏನನ್ಸುತ್ತೆ? ರಾಘವ್ ಚಡ್ಡಾ ಎಎಪಿಯಲ್ಲೇ ಇರಬೇಕಾ ಅಥವಾ ಬೇರೆ ಪಕ್ಷ ಸೇರ್ಬೇಕಾ? ಬಿಜೆಪಿಗೆ ಹೋದ್ರೆ ಒಳ್ಳೇದಾ, ಕಾಂಗ್ರೆಸ್ಗೆ ಹೋದ್ರೆ ಒಳ್ಳೇದಾ, ಅಥವಾ ಸ್ವಂತ ಹಾದಿಯನ್ನೇನಾದ್ರೂ ಅರಸಿ ಹೋಗ್ತಾರಾ? ಗೊತ್ತಿಲ್ಲ. ಸೊ ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.